ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ ನರ್ಸು ಹೂಗಾರ್. ಇವತ್ತು ಒಂದು ವಿಶೇಷವಾದ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ನಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕನಕಗಿರಿಯ ಹಿರೇಹಳ್ಳ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈಗ ನಾವು ಲಾಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಜಸ್ಟ್ ನೋಡ್ರಿ, ಈಗ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಇತ್ತಾಗ ಗಾಡಿ ಸೈಡಿಗೆ ಹಾಕಿ ಅಲ್ಲಿ ನೋಡ್ರಿ ಜಿಗಿದಾಡಕತ್ತಾರಲ್ಲ. ಅವಾಗಲಸಿಂದ ನಾನು ಜಿಗಿದಾಡಬೇಕಂತ ಮಾಡಿದೆ. ನಾನು ಒಲ್ಲೆ ಅನ್ಕೊಂಡು ಸೀದಾ ಬಂದಿವಿ ನೋಡ್ರಿ ದೇವಸ್ಥಾನದ ಮುಂದೆ. ಬಂದು ಇಲ್ಲಿ ನೋಡ್ರಿ ಫಸ್ಟ್ ಕಂಬ, ಈ ಒಂದು ಕಂಬಗ ನಮಸ್ಕಾರ ಮಾಡಿಕೊಂಡು ಎಂಟ್ರಿ ಬಂದ್ವಿ. ಇಲ್ಲಿ ನೋಡಿದ್ರೆ ಒಂದು ಹುಲಿ ಅಡ್ಡ ಬಂತು. ದೇವಸ್ಥಾನದ ಎಂಟ್ರಿ ಬಂದ್ವಿ ನೋಡ್ರಿ ಈಗ ಜಸ್ಟ್. ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದ ಐತಿಹಾಸಿಕ ಹಿರೇಹಳ್ಳದ ಶ್ರೀ ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಕಡೆ ಸೋಮವಾರ ದಿನಾಂಕ 18/8/2025 ಸೋಮವಾರ ನಡೆಯುತ್ತಿದ್ದು, ಸದರಿ ಜಾತ್ರೆಗೆ ಬೆಳಿಗ್ಗೆ ರುದ್ರಾಭಿಷೇಕ ಮೂಲಕ ಶ್ರೀ ಬಸವೇಶ್ವರನಿಗೆ ರುದ್ರಾಭಿಷೇಕ ಮಾಡಲಾಗುವುದು. ತದನಂತರ ಮುಂಗೈ ಆಟ ನಡೆಯುವುದು ಮತ್ತು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ. ನಂತರ ಸಾಯಂಕಾಲ ನಂದಿ ಕೋಲು ಇದ್ದು ಬಸವೇಶ್ವರನ ಒಂದು ಜಾತ್ರೆಯನ್ನು ಸುತ್ತಮುತ್ತಲಿನ ಹಳ್ಳಿ ಭಾಗದ ಎಲ್ಲ ಗ್ರಾಮಸ್ಥರ ಮೂಲಕ ಪ್ರತಿ ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರೆಯನ್ನ ಯಶಸ್ವಿ ಮಾಡಬೇಕೆಂದು ಎಲ್ಲ ಕನಕಗಿರಿ ಭಾಗದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮತ್ತು ಪಟ್ಟಣದ ಗುರು ಹಿರಿಯರಿಗೆ, ನಾಗರಿಕರಿಗೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು ಸ್ವಾಗತವನ್ನ ಕೋರುತ್ತಿದ್ದೇವೆ. ಇಂತಿ ನಿಮ್ಮ ಹಿರೇಹಳ್ಳದ ಬಸವೇಶ್ವರ ದೇವರ ಜಾತ್ರಾ ಕಮಿಟಿ, ಕನಕಗಿರಿ. ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕಂತ ದೇವ್ರ ಹತ್ರ ಹೋಗಿ, ಹಾಗೆ ನಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಯಾರ್ಯಾರು ಬಂದಿರಿ ಎಲ್ಲರೂ ಕಾಮೆಂಟ್ ಹಾಕಿ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಸದಾ ಹೀಗೇ ಇರಲಿ ಅಂತ ಹೇಳ್ತಾ, ಹಂಗೆ ಜಾತ್ರೆಗೆ ಬಂದು ನೋಡ್ರಿ ಈಗ ಸ್ಟಾರ್ಟ್ ಆಗೈತಿ. ಜನ ಬರಾಕತ್ತಾರ ಅವಾಗ್ಲಸಿಂದ. ಇಲ್ಲಿ ಎಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಾಕತ್ತಾರ. ಹಂಗೆ ಇನ್ನು ಸ್ವಲ್ಪ ಹೊತ್ತಾದ್ರೆ ಪ್ರಸಾದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ ದೀಡ್ ನಮಸ್ಕಾರ ಹಾಕಾಕತ್ತಾರ. ಏನಾದರೂ ಹರಕೆ ಹೊತ್ಕೊಂಡಿರ್ತಾರೆ, ಅದಕ್ಕೆ ದೀಡ್ ನಮಸ್ಕಾರ ಹಾಕೋಕತ್ತಾರ. ಆಗ ಸೀದಾ ಬಂದ್ವಿ. ಇಲ್ಲಿ ಪ್ರಸಾದ ಇನ್ನೇನು ಸ್ಟಾರ್ಟ್ ಆಗ್ತಿತ್ತು. ನಾ ಬರೋ ಮುಂದೆ ನೋಡ್ರಿ ಅವಾಗಲ ಜಿನಿ 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 ಮಳೆ ಹತ್ತಿ ಬಿಟ್ಟಿತ್ತು. ಮಲ್ಲಕ ಎಲ್ಲ ಗುಡಿ ದೇವರು ದರ್ಶನ ತಗೊಂಡು ಪ್ರಸಾದ ಹತ್ರ ಬಂದರೆ ನೋಡ್ರಿ ಈಗ ಪ್ರಸಾದ ಸ್ಟಾರ್ಟ್ ಆಗೈತಿ. ಹುಗ್ಗಿ, ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ, ಕಡಲೆ ಪುಡಿ ತುಂಬ ಅದ್ಭುತವಾಗಿ ಮಾಡಿದ್ದು. ಮತ್ತು ಈ ಜಾತ್ರೆಯಲ್ಲಿ ತುಂಬ ವಿಶೇಷ ಇನ್ನೊಂದು ಏನಂತಂದರೆ ಪಂಜ ಕುಸ್ತಿ ಅಂತ ಇದೇನ. ಈ ಪಂಜ ಕುಸ್ತಿಗೆ ನಾನು ವಿಡಿಯೋ ತೆಗಿಯೋಕೆ ಮುಂದಕ್ಕೆ ಹೊಂಟಿದ್ದೆ. ನಾನೇ ಪಂಜಕ್ಕೆ ರೆಡಿ ಆಗಿಬಿಟ್ಟಿನಿ ಅನ್ಕೊಂಡು ನಾನು ಕರೆದುಬಿಟ್ರು. ಇದು ನೋಡ್ರಿ ನಮ್ಮ ಕನಕಗಿರಿಯ ಹಿರೇಹಳ್ಳ ಶ್ರೀ ಬಸವೇಶ್ವರ ದೇವಸ್ಥಾನದ ಮುಂದೆ ಇರೋ ದೊಡ್ಡ ಹಳ್ಳ. ಈ ಹಳ್ಳ ಯಾರ್ಯಾರು ನೋಡ್ರಿ ಕಾಮೆಂಟ್ ಹಾಕಿ. ನಾನು ನೋಡ್ರಿ ಊರಿಗೆ ಹೊಸಬ, ಇದೇ ಫಸ್ಟ್ ಟೈಮು. ಜಸ್ಟ್ ಅದೇ ಬಂದೆ. ಈಗ ನಂದಿ ಕೋಲ್ ಅಂತೇಳಿ ಇಲ್ಲಿ ವಿಶೇಷವಾಗಿ ನಂದಿ ಕೋಲ್ ಹಿಡ್ಕೊಂಡು ಕುಣಿತಾರೆ. ಈ ನಂದಿ ಕೋಲ್ ಹಿಡ್ಕೊಂಡು ಕುಣಿದ್ರಪ್ಪ ಅಂದರೆ ಮದುವೆ ಯಾರಿಗಾಗಿರೋಲ್ಲ ಮದುವೆ ಆಗುತ್ತಂತ ಇಲ್ಲೊಂದು ವಿಶೇಷ. ಹಾಗೆ ಅವರ ಹರಕೆಗಳನ್ನು ಏನೇನೋ ಹೊತ್ಕೊಂಡಿರ್ತಾರಲ್ಲ, ಹರಕೆಗಳು ಎಲ್ಲ ಈಡೇರ್ತಾವಂತ ಇಲ್ಲೊಂದು ವಿಶೇಷ ಇದೆ. ಹಾಗೆ ನಾನು ಕೂಡ ಈಗ ಜಸ್ಟ್ ಬಂದೆ.
ಯಾವತ್ತು ಹಿರೇಹಳ್ಳದ ಬಸವೇಶ್ವರನ ಭಕ್ತಾದಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಮೊದಲಿನ ದೇವಸ್ಥಾನವು ಕೆರೆಯಲ್ಲಿ ಮುಳುಗಿದ ಕಾರಣ 1978ರಲ್ಲಿ ಇದು ಹೊಸ ದೇವಸ್ಥಾನವನ್ನು ಕಟ್ಟಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ನಮ್ಮ ಹಿರಿಯರ ಕಾಲದಿಂದಲೂ ನಡೆದುಕೊಂಡು ಬರತಕ್ಕಂಥ ಈ ಜಾತ್ರೆಯನ್ನು ಶ್ರಾವಣ ಮಾಸ ಕೊನೆ ಸೋಮವಾರ ದಿವಸ ನಡೆಸಲಾಗುವುದು. ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಹಿರೇಹಳ್ಳ ಬಸವೇಶ್ವರ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಅದಲ್ಲದೆ ಈ ಜಾತ್ರೆಯಲ್ಲಿ ಮೊದಲು ವೀರಭದ್ರೇಶ್ವರ ದೇವಸ್ಥಾನ ಆಲಪ್ಪಮಠದಿಂದ ವೀರಭದ್ರೇಶ್ವರ ದೇವಸ್ಥಾನದಿಂದ ನಂದಿಕೋಲು ಆಗಮಿಸುತ್ತಿತ್ತು. ಆದರೆ ಈಗ ಈ ನಂದಿಕೋಲನ್ನು ಇಲ್ಲಿಯೇ ಸ್ಥಾಪನೆ ಮಾಡಿ ಇಲ್ಲೇ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತದೆ. ಇದರ ವಿಶೇಷತೆ ಬಹಳ ಇದೆ. ನಂದಿಕೋಲನ್ನು ಯಾರು ಯುವಕರು ಒಂದ್ ವೇಳೆ ಅದನ್ನ ಎತ್ತಿ ಕುಣಿದಾದ್ರೆ ಮುಂದಿನ ವರ್ಷ ಶ್ರಾವಣ ಮಾಸದೊಳಗಾಗಿ ಅವರು ಮದುವೆ ಆಗುತ್ತೆ ಎಂಬ ಒಂದು ಪ್ರತೀತಿ ಇದೆ. ಆ ನಿಮಿತ್ತ ಈ ನಂದಿಕೋಲಿನ ದೃಶ್ಯವನ್ನು ನೋಡಲು ಭಕ್ತಾದಿಗಳು ಶ್ರಾವಣ ಮಾಸದ ಕೊನೆ ಸೋಮವಾರ ದಿವಸ ಆಗಮಿಸಿ ಈ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಕೊಪ್ಪಳ ಜಿಲ್ಲೆ ಕನಕಗಿರಿಯ ಐತಿಹಾಸಿಕ ಶ್ರೀ ಹಿರೇಹಳ್ಳದ ಬಸವೇಶ್ವರ ಜಾತ್ರಾ ಮಹೋತ್ಸವವು ಇತಿಹಾಸ ಪುರಾಣಗಳಿಂದ ಪ್ರತಿ ಶ್ರಾವಣ ಮಾಸದ ಕಡೆ ಸೋಮವಾರ ಹಮ್ಮಿಕೊಳ್ಳಲಾಗುತ್ತದೆ. ಸದರಿ ಜಾತ್ರೆಯು 1978ನೇ ಇಸ್ವಿಯಲ್ಲಿ ಕೆರೆಯಲ್ಲಿರ್ತಕ್ಕಂಥ ದೇವಸ್ಥಾನವನ್ನ ಪುನರ್ನಿರ್ಮಾಣವನ್ನ ಈ ಜಾಗದಲ್ಲಿ ಮಾಡಲಾಗಿದೆ. 1978ರಿಂದ ಕನಕಗಿರಿಯಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಯುವಕರು, ಹಿರಿಯರು, ಎಲ್ಲರೂ ನಾಗರಿಕರು ಭಾಗವಹಿಸಿ ಈ ಗ್ರಾಮದ ಈ ಜಾತ್ರೆಯನ್ನ ಅತಿ ಯಶಸ್ವಿಯಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿಯಾಗಿ ಈ ರೀತಿಯೂ ಸಹ ನಾವು ಜಾತ್ರೆಯನ್ನ ಅದ್ದೂರಿಯಾಗಿ ಯಶಸ್ವಿಯನ್ನು ಮಾಡಿದ್ದೇವೆ. ಮತ್ತು ಜಾತ್ರೆಯ ವಿಶೇಷತೆ ಏನೆಂದರೆ, ನಮ್ಮ ಹಳ್ಳಿ ಸೊಗಡು ನಂದಿಕೋಲು, ಹಳ್ಳಿ ಸೊಗಡು ನಂದಿಕೋಲು ಮತ್ತು ಮುಂಗೈ ಸ್ಪರ್ಧಾವನ್ನ ಏರ್ಪಡಿಸಿಕೊಂಡು ಬಂದಿರುತ್ತೇವೆ. ಹಾಗಾಗಿ ಮೊದಲಿಂದಲೂ ಸಹ ಹಿರಿಯರು ಮಾಡಿರ್ತಕ್ಕಂಥ ಏನು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ನಾವು ನಮ್ಮ ಪೀಳಿಗೆ ಮುಖಾಂತರ ಹಂಚ್ಕೊಳ್ತಾ ಇದ್ದೀವಿ. ಆದ್ರೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಈ ಜಾತ್ರೆ ಯಶಸ್ವಿಯಾಗಿದ್ದು, ಎಲ್ಲರಿಗೂ ಸುತ್ತಮುತ್ತಲಿನ ನಾಗರಿಕರು, ಕನಕಗಿರಿ ಹಿರಿಯರಿಗೂ ಮತ್ತು ಎಲ್ಲರಿಗೂ ಈ ಜಾತ್ರಾ ಸಮಿತಿಯ ಹಿರೇಹಳ್ಳದ ಬಸವೇಶ್ವರ ಜಾತ್ರಾ ಸಮಿತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮಸ್ಕಾರ. ಮುಖವನ್ ನೋಡಿ ಏಮಾದ್ರೆ ಕಳ್ಳದಾದ್ರೆ ಭಗವಂತ ಸುತ್ತಿ ಬಂದು ಜಡಿಯ ಮೇಲಂಗೆ ಕಳಲೆ ಕುದಿದು ಪಡುವಿ ಗಿಡ ಚಿಟಲ್ ಎನ್ನುತ್ತಾ ಬುಗಿಲ್ ಎನ್ನುತ್ತಾ ಅನಂತ ಕೋಟಿ ಗುಡುಗು ಮಿಂಚು ಸಿಡಿಲು ಹೋಗರಿದಂತೆ ಕಲಿವೀರ ಮಂತ್ರ ರುದ್ರ ಪುಟಿದು ಪುಟವಾಗಿ ಪುಟಿದು ಪುಟವಾಗಿ ಮೊರಗಿ ಕಂಕಣ ಕೈಯೇ ಕಂಕಣ ಕೈ ಬಲದ ಮುತ್ತಿನ ಜಲ್ಲೆ ಬಲದ ಮುತ್ತಿನ ಜಲ್ಲೆ ಅರಿದು ಹಾಕಿದ ಕಾಸಿ ಅರಿದು ಹಾಕಿದ ಕಾಸಿ ಮುರಗಿ ತಿದ್ದಿದ ಮೀಸಿ ಮುರಗಿ ತಿದ್ದಿದ ಮೀಸಿ
ಹರಿದು ಹೋಗುವ ಆವಿನ ಗಂಡ, ಹರಿದು ಹೋಗುವ ಆವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಉರುಳ ದುಷ್ಟಾಪಿಗಳ ಗಂಡ, ಉರುಳ ದುಷ್ಟಾಪಿಗಳ ಗಂಡ, ಮೊದಲ ಪ್ರಚಂಡ, ಮೊದಲ ಪ್ರಚಂಡ, ಕಾಳೆಯ ಗಂಡ. ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಕಾಸಿ, ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಕಾಸಿ. ನಕ್ಕುವ ಮಣ್ಣಿಗೆ, ನಕ್ಕುವ ಮಣ್ಣಿಗೆ 1000 ಶಿರಸ್ಸು, 2000 ಭುಜ, 2000 ಭುಜ, ಶೇಖರಿಸಲು ಕೊಡಲೆ ವೀರಭದ್ರ ಕರಗಸದ ಬಾಣ, ಕರಗಸದ ಬಾಣ ಆಯುಧಂ ಹಿಡಿದು ಸರಸ್ವತಿಯ ಮೂಗನ್ನೇ ಕೊಯ್ದು ಕೈಯಲ್ಲಿ ಕಟಾರಿ ಈಟ ರಣಚೂರಿ, ಈಟ ರಣಚೂರಿ ಆಕಾರದಿಂದ ಓಂಕರಿಸುತ್ತಾ ಬರಲು, ಆಕಾರದಿಂದ ಓಂಕರಿಸುತ್ತಾ ಬರಲು. ಆಗ ದಕ್ಷಿಣಪತಿ ಬಂದು ಪಾವಕ್ಕೆರಗಲು, ದಕ್ಷಿಣಪತಿ ಬಂದು ಪಾವಕ್ಕೆರಗಲು. ನಮೋ ನಮೋ ಎಂಬನೇ ದೇವ, ನಮೋ ನಮೋ ಎಂಬನೇ ದೇವ. ರುದ್ರ ವೀರಭದ್ರ ಸಮುದ್ರ ಅಭಿನಮಗೆ ರುದ್ರ. ಓಂ ನಮೋ ಮುಂಜಾನೆ ಎಲ್ಲ ಪಂಜ ಕುಸ್ತಿ ಹಾಗೂ ಮತ್ತು ನಂದಿ ಕೋಲು ಇದೆಲ್ಲ ಜಾತ್ರಾ ಮಹೋತ್ಸವ ಮುಗಿದ ಮೇಲೆ ರಾತ್ರಿ ನೋಡ್ರಿ ಬಸವೇಶ್ವರ ಈ ಒಂದು ಮೆರವಣಿಗೆ ಇರುತ್ತತಿ. ರಾತ್ರಿ ಮೆರವಣಿಗೆ ಚಾಲು ಆಯ್ತು. ನಾವು ಕೂಡ ಸೀದಾ ಮನೆ ಹತ್ರ ಬಂದಿದ್ದೀವಿ. ಆಲ್ರೆಡಿ ಸಾಯಂಕಾಲ ಮನೆ ಹತ್ರ ಬಂದಿದ್ದೆ. ಮೆರವಣಿಗೆ ಮನೆ ಮುಂದೆ ಬಂತು. ಹಾಗೆ ಕನಕಗಿರಿ ಹಾಗೂ ಸುತ್ತಮುತ್ತ ಈ ಒಂದು ಎಲ್ಲ ಭಾಗದವರು ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಈಗಲೇ ಇರಲಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.